ನಮಸ್ಕಾರ, ನನ್ನ ಹೆಸರು ನಿಖಿಲ್ ಸ್ವಾಮಿ ಅಂತ. ಏನಿದು ನೋಡ್ತಿದ್ರಲ್ಲ, ಈಗ ಎಲ್ಲಾ ಕಡೆ ಸೋನು ಸುದ್ ಇರ್ಬೋದು, ಗ್ರೇಟ್ ಕಲಿ ಇರ್ಬೋದು, ಯಾರಪ್ಪ ಇನ್ನು ಯಾರು ಬಂದೆಲ್ಲ ಪ್ರಮೋಟ್ ಮಾಡಿದ್ರಲ್ಲ, ಅದೇ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಅದನ್ನ ಅನ್ಬಾಕ್ಸ್ ಮಾಡ್ಬೇಕು ಅಂತ. ಬಟ್ ಅದಕ್ಕೂ ಮುಂಚೆ ಇದು 100 ml ನೀವು ನಂಬೋದಕ್ಕೆ ಆಗಲ್ಲ, ಅಷ್ಟು ಕಾಸ್ಟ್ಲಿ ಎಲ್ಲ ಕಡೆ ಮಾರ್ತಾರೆ 100 ml. ಆದ್ರೆ ಇದನ್ನ ನಾನು ಎಲ್ಲಿ ತರಿಸ್ದೆ, ಎಷ್ಟಕ್ಕೆ ತರಿಸ್ದೆ, ಇದು ಯಾವ ತರ ಇರ್ಬೋದು ಚೆಕ್ ಮಾಡ್ತೀನಿ, ಆಮೇಲೆ ಮಾತಾಡ್ತೀನಿ. ಇದು ನೋಡಿ, ಇದು ಪ್ಯಾಕ್ ಆಗಿ ಬಂದಿದೆ, 4 ಬಾಟಲ್ ಇದೆ. 100 ml 4 ಇದೆ. ಐ ಥಿಂಕ್ 100 ml 20 ml ಚೆಲ್ಕೊಂಡೇ ಬಂದಿರ್ಬೇಕು ಅನ್ಸುತ್ತೆ. ಇದು ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ಇವಾಗ ಬಾಕ್ಸ್ ಓಪನ್ ಮಾಡಿ ಆಯಿಲ್ ನಿಜವಾಗ್ಲೂ ಚೆನ್ನಾಗಿದೆಯಾ ಇಲ್ವಾ ಚೆಕ್ ಮಾಡೋಣ. ಯಾಕಂದ್ರೆ ಎಲ್ಲ ಕೂಡ ಇನ್ಫ್ಲೂಯೆನ್ಸರ್ಸ್, ಯೂಟ್ಯೂಬರ್ಸ್ ಪ್ರಮೋಟ್ ಮಾಡ್ತಾ ಇದ್ದಾರೆ ಆದಿವಾಸಿ ಹರ್ಬಲ್ ಹೇರ್ ಅನ್ನ. ದುಡ್ಡು ಕೊಟ್ರೆ ಯಾರು ಬೇಕಾದ್ರೂ ಪ್ರಮೋಟ್ ಮಾಡ್ತಾರೆ. ನಮಗೆ ಬಂದಾಗ ಪ್ರಮೋಷನ್ ಮಾಡಲಿಲ್ಲ, ಬೇಡ, ನನಗೆ ದೇವ್ ಚೆನ್ನಾಗಿ ದುಡ್ಡು ಕೊಡ್ತಾರೆ, ಅದ್ರ ಬದಲಾಗಿ ಇದು ಹೇಗಿದೆ ಅಂತ ಸತ್ಯಾಸತ್ಯತೆ ತಿಳಿಸ್ತೀನಿ. ಇದು ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ಓಕೆ, ರೆಡಿ ಇದೆ. ಫುಲ್ ಎಣ್ಣೆ ಬಿಲ್ಲು ಬೇಡ. ಇದು ಅದ್ಭುತ ಆಗಿದೆ, ಪ್ಯಾಕಿಂಗೇ ಅತ್ಯದ್ಭುತವಾಗಿದೆ. ಓಕೆ, ಈಗ ಟೇಪ್ ಕಟ್ ಮಾಡ್ತಾ ಇದೀವಿ. ಈಗ ನಾವು ಓಪನ್ ಮಾಡ್ತಾ ಇದೀವಿ ಆದಿವಾಸಿ ಅವರ ನ್ಯಾಚುರಲ್ ಹರ್ಬಲ್. ಇದೇ ಇರ್ಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಚೆಲ್ಲೋಗಿ, ಇಲ್ಲಿ ಇಷ್ಟೇ ಉಳ್ಕೊಂಡಿರೋದು. ಇಲ್ಲಿ ಅಲೋ, ಇಲ್ಲಿ ತೋರಿಸ್ಬೇಕಾಗಿರೋದು, ನಮ್ಮ ಕ್ಯಾಮ್ರಾ ತೋರಿಸಿಲ್ಲ. ಓಕೆ, ಇಲ್ಲಿ ನೋಡಿ, ಇದು 100 ml ಅಲ್ಲಿ ಐ ಥಿಂಕ್ 90 ml ಈ ಬಾಕ್ಸ್ ಕುಡ್ಕೊಂಡ್ಬಿಟ್ಟಿದೆ. 90 ml ಇದು ಬಾಕ್ಸ್ ಕುಡ್ಕೊಂಡ್ಬಿಟ್ಟು ಇನ್ನು ಉಳ್ಕೊಂಡಿರೋದು ಇಷ್ಟು ಚೋಟ ಇದೆ. ಇರಲಿ, ಒಂದೊಂದೇ ಓಪನ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಒನ್. ಇದು ಚೂರು, ಇದು 10% ಹೋಗಿದೆ, 10 ml. ಓಕೆ, ಲೈನಾಗಿ ಸ್ವಲ್ಪ ಚೆಲ್ಕೊಂಡಿದೆ. ಇದು ಉಳ್ಕೊಂಡಿರೋದು, ಇದು ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ಇದು ಬಂದು ಅರ್ಧ ಲೀಟರ್ಗೆ 100 ml. ಇದು ಆಯಿಲ್ ಅರ್ಧ ಲೀಟರ್ಗೆ ಎಷ್ಟು ಗೊತ್ತಾ? 1,500 ರೂಪಾಯಿ. 1,500 ರೂಪಾಯಿ ಅರ್ಧ ಲೀಟರ್ಗೆ. ಇದು ನಾನು ಏನೇನೋ ಬೇರೆ ಕಂಪ್ನಿಗಳಿದೆ, ಇದು ಒಡೆದೋಗಿದೆ, ಅದನ್ನೇ ಫಸ್ಟ್ ಓಪನ್ ಮಾಡ್ತೀನಿ ಇವಾಗ. ಅಯ್ಯಯ್ಯೋ, ನೋಡಿ ದರಿದ್ರ, ಇಷ್ಟು ಕೆಟ್ಟ ಪ್ಯಾಕೇಜ್ ನಾನು ಎಲ್ಲೂ ನೋಡಿಲ್ಲ. ನಾನು ಒಡೆದೋಗಿರೋದ ಚಿಲ್ ನೋಡಿ. ಅಯ್ಯಯ್ಯೋ, ಇದು ಹೆಂಗಿದೆ ಗೊತ್ತಾ? ಇದು ಗಾಡಿಗೆ ಆಯಿಲ್ ಹಾಕ್ತೀವಲ್ಲ, ಆ ಥರ ಇದೆ ಇದು. ದೇವರೇ ಕಾಪಾಡಬೇಕು, ಇಂಥ ಎಣ್ಣೆನೆಲ್ಲ ಹಾಕ್ಬಿಟ್ರೆ ಮುಗಿದೈದು ಕತೆ. ಮೇಲೆ ನೋಡಿ, ಬಿಚ್ಚಕ್ಕೆ ಮುಂಚೆನೆಲ್ಲ ಚೆಲ್ಕೊಂಡ್ಬಿಡ್ತು. ಇಲ್ಲಿ ತೋರಿಸಿ, ಹಲೋ ಕ್ಯಾಮ್ರಾಮ್ಯಾನ್, ಇಲ್ಲಿ ತೋರಿಸಿ, ಇಲ್ಲಿ ನೋಡಿ ಎಷ್ಟು ಗಲೀಜಾಗಿದೆ ನೋಡಿ. ಇದು ಫೋಕಸ್ ಮಾಡೋಕ ಹಂಗೆ. ಆದರೆ ಇದನ್ನ ಹಾಕಿ ತಲೆ ಕೂದಲು ಉದ್ರೋಗ್ಬಿಟ್ರೆ ಅಂತ ಹೆದರಿಕೆ. ಓಕೆ, ಎಲ್ಲಿ ಬರ್ತಾರೆ, ಬಟ್ ಎಲ್ಲಿ ಹೊಡೆದೋಗಿದೆ, ಎಲ್ಲೋ ಕೆಳಗಡೆ. ಇದು ನೋಡಿ, ಇದು ಇಲ್ಲಿ ಓಪನ್ ಮಾಡೋದಲ್ಲ, ಇದು ಕ್ಲೋಸ್ ಮಾಡಿ ನೋಡಿ ಇಲ್ಲಿ. ಓಕೆ, ವೈನ್ ತರ ಇದೆ ಆಕ್ಚುಲಿ. ಇದು ವಾಸನೆ ಏನೂ ಇಲ್ಲ. ಅದೇ ನಾನು 108, 109 ಎಷ್ಟೋ ಗಿಡ ಮೂಲಿಕೆ ಅಂತಾರೆ, ಒಂದ್ರದ್ದು ಕಾಣಿಸ್ತಾ ಇಲ್ಲ. ಅಲ್ಲ, ಕಾಣಿಸಲ್ಲ. ಸ್ಮೆಲ್ ಒಂದ್ರದ್ದು ಬರೋದು ಬೇಡವಾ? ಯಾವ್ದು ಗಿಡ ಮೂಲಿಕೆ ನೋಡೋದ್ರಲ್ಲಿ? ಕೋಕೋನಟ್ ಆಯಿಲು, ಸೆಸಿಮೆ ಆಯಿಲು, ಸನ್ಫ್ಲವರ್ ಆಯಿಲು, ಕ್ಯಾಸ್ಟರ್ ಆಯಿಲು ಅಂದ್ರೆ ಹರಳೆಣ್ಣೆ, ಇರೋ ಬರೋ ಎಲ್ಲ ಹಾಕಿದ್ದಾರೆ. ಇದನ್ನ ಹಾಕೊಂಡ್ಬಿಟ್ರೆ ಉಳಿಯುತ್ತಾ ತಲೆ ಕೂದಲು ಅಂತ. MRP ಬಂದಿದ್ದ ಪ್ರೈಸ್ ಒಂದು 399 ರೂಪಾಯಿ ಒಂದಕ್ಕೆ ಅಂತ ಹಾಕಿದ್ದಾರೆ. ಇದನ್ನ ಯಾವ ಎಣ್ಣೆನೋ ಏನೋ ಗೊತ್ತಾಗ್ತಾ ಇಲ್ಲ. ಇದನ್ನ ಹಾಕಿದ್ರೆ ತಲೆ ಕೂದಲು ದೇವ್ರನೇ ತಲೆಗೆ ಹಚ್ಚೋಕ್ಕಾಗಲ್ಲ. ಇದನ್ನೇನಾದ್ರು ಗಾಡಿ ಪಾಲಿಶ್ಗೆ ಇಲ್ಲ, ಪ್ರಾಡಕ್ಟ್ ಸಮೇತ ತೋರಿಸ್ಬೇಕು ಇವಾಗ ನಾನು. ಇದರಲ್ಲಿ 1000 ಇದೆ ಆಕ್ಚುಲಿ. ಇದು ಬಂದು ವಿಶ್ವಾಂಬರಿ ಆಯಿಲ್. ಇದು ಆದಿವಾಸಿ ನೀಲಾಂಬರಿ, ಕೋಸಂಬರಿ, ಏನೇನೋ ಆಯಿಲ್ಗಳಿದೆ ಆಕ್ಚುಲಿ ಇದರಲ್ಲಿ. ನೋಡಿ, ಇಲ್ಲಿ ತೋರಿಸಿದ್ರೆ ನೋಡಿ, ಇಷ್ಟು ಉದ್ದ ಬೆಳೆಯುತ್ತಂತೆ. ನೋಡಿ, ಇಷ್ಟು ಉದ್ದ ಬೆಳೆಯುತ್ತಂತೆ. ಪ್ರಾಡಕ್ಟ್ ಬಿಚ್ಚಿದ ತಕ್ಷಣ ಹಿಂಗೆಲ್ಲ ಆಗಿದೆ, ಯಾವ ಸ್ಮೆಲ್ಲು ಬರ್ತಾ ಇಲ್ಲ. ತಲೆಗೆ ಹಾಕೊಳಕ್ಕೆ ಹೆದರಿಕೆ ಆಗ್ತಾ ಇದೆ. ಮೊದಲೇ 4-5 ಬೆಳಿ ಕೂದಲಿದೆ.
ಹಾಕೊಂಡ್ಬಿಟ್ಟು ಇನ್ನೊಂದು 4 ಕೂದಲಿರೋದು 400 ಕೂದಲು ಬಿಳಿ ಕೂದಲಾದ್ರೆ ಕಷ್ಟ ಅಂದ್ಬಿಟ್ಟು ನಾವು ಇವಾಗ ಈ ಅನ್ಬಾಕ್ಸಿಂಗ್ ನಲ್ಲಿ ಇಷ್ಟು ಕೆಟ್ಟ ಪ್ಯಾಕಿಂಗ್ ನಾನು ನಿಮ್ಗೆ ತೋರಿಸಿ ಎಂಡ್ ಮಾಡ್ತಾ ಇದ್ದೀವಿ. ಈ ಎಣ್ಣೆ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದಂತೂ ತುಂಬಾ ದರಿದ್ರವಾಗಿದೆ, ನೀರ್ ತರ ಹರಿತಾ ಇದೆ. ಇಷ್ಟು ಕೆಟ್ಟಾಗಿರುವಂತಹ ಆಯಿಲ್ ನೋಡಿರ್ಲಿಲ್ಲ. ಆದಿವಾಸಿಗೆ ಇದಿಲ್ಲ, ಏನೋ ಅದು ಬ್ರ್ಯಾಂಡ್ ನೇಮ್ ಅಲ್ಲ, ಅದು ಜನಾಂಗ, ಅದು ಕಾಡಲ್ಲಿ ವಾಸಿ ಮಾಡ್ತಾ ಇದ್ದು ಆದಿವಾಸಿ ಅಂತ ಕರೀತಾರ. ಸೊ ಈ ಆದಿವಾಸಿ ಇಟ್ಕೊಂಡು ಯಾರು ಬೇಕಾದ್ರೂ ಮಾಡ್ಬೋದು, ನೀವು ಮಾಡ್ಬೋದು. ಇದು ಹೇಳ್ತಾರೆ ಎಚ್ ಡಿ ಕೋಟೆ ಕಡೆಯಿಂದ ಮತ್ತೆ ಹುಣಸೂರು ಕಡೆಯಿಂದ, ಈಗಂತೂ ಪುಣೆ, ಗುಜರಾತ್ ಎಲ್ಲಾ ಕಡೆಯಿಂದ, ರಾಜಸ್ಥಾನದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಇದನ್ನ. ಓಕೆ, ಇವಾಗ ಇದ್ರ ಬೆಲೆ ಹೇಳಬೇಕು, ನೀವು ಶಾಕ್ ಆಗ್ತೀರಾ. ಇದ್ರ ಬೆಲೆ ಬಂದು 4 ಬಾಟ್ಲಿಗೆ 1, 2, 3, 4. ಇಮ್ಯಾಜಿನ್ ಮಾಡಕ್ಕಾಗಲ್ಲ ನೀವು ಎಷ್ಟು ನಾನು ತರಿಸ್ತೆ ಅಂತ. ಎಲ್ಲ ಕಡೆ ಒಂದೊಂದು ರೇಟ್ ಇದೆ. ಇದು ಬಂದು ಇದೇ 4ಗೆ 1,500 ಫ್ರೆಂಡ್ಸ್ ಕೊಟ್ಟಿದ್ರು. ಇದನ್ನ ನಾನು ಮೀಶೋ ಒಂದು ಆ್ಯಪ್ ಇದೆ ಗೊತ್ತಾ ನಿಮ್ಗೆ? ಮೀಶೋ ಒಂದು ಆ್ಯಪ್ ಅಲ್ಲಿ ಓಕೆ ಜಾರ್ತಾ ಇದೆ ಅಂದ್ರೆ ಎಣ್ಣೆ ಅಂತ ಕನ್ಫರ್ಮ್ ಆಯ್ತು, ಬಟ್ ಯಾವ ಎಣ್ಣೆ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಒಳ್ಳೆ ಗಾಡಿಗೆ ಹಾಕೋ ಎಣ್ಣೆ. ಓಕೆ, ಇವಾಗ ಎಣ್ಣೆ ಎಷ್ಟು? ಓಕೆ, ಇದು 4ಕ್ಕೆ ನಾ ಕೊಟ್ಟಿರೋದು ಮೀಶೋನಲ್ಲಿ ನನಗೆ ಸಿಕ್ಕಿದ್ದು 105 ರೂಪಾಯಿಗೆ. ಇದು ನೊರೆ ಬರ್ತಾ ಇದೆ. ಇದು ಯಾವ ಎಣ್ಣೆ ನೊರೆ ಬರುತ್ತೆ ಗುರು? ಇಲ್ಲಿ ಬಬಲ್ಸು. ನೀವು ಕೇಳ್ಬೋದು 100 ರೂಪಾಯಿಗೆ 4 ಬಾಟ್ಲು ಎಣ್ಣೆ ಅಂದ್ರೆ ಇನ್ನೆಂಗಿರುತ್ತೆ ಅಂತ. ಆದ್ರೆ ಇದು ಆದಿವಾಸಿ ಅವರ ಹರ್ಬಲ್ ಹೇರ್ ಆಯಿಲ್. ಇದೇ ಬಾಟ್ಲು 400 ರೂಪಾಯಿಗೆ ಸಿಗುತ್ತೆ, 1,500 ರೂಪಾಯಿಗೆ ಸಿಗುತ್ತೆ. ಬಟ್ ಈ ಆಯಿಲ್ ನೋಡಿ ಎಲ್ಲ ಕೋಕಾ ಕೋಲಾ ಮಿಕ್ಸ್ ಮಾಡಿದಾರಂತ. ಬಿಂದುಜಿರ ಕೋಕಾ ಕೋಲಾ ಐತಿ, ಕೋಕಾ ಕೋಲಾ ಮಿಕ್ಸ್ ಮಾಡಿದ್ರೆ ಕುಡಿಬೋದಾಗಿತ್ತು. ಇದು ತಲೆಗೆ ಹಾಕ್ಬೇಕಂತೆ. ಒಳ್ಳೆ ಶೇಕ್ ಮಾಡಿದ್ರೆ ಎಲ್ಲ ನೊರೆ ಬರ್ತಾ ಇದೆ. ತುಂಬಾ ಕೆಟ್ಟದಾಗಿ ಪ್ಯಾಕೇಜ್ ಮಾಡಿದ್ರು, ತುಂಬಾ ಕೆಟ್ಟದಾಗಿತ್ತು ಅವ್ರ ಪ್ಯಾಕೇಜಿಂಗು. ಹಾಗೆ ಯಾವ ಸ್ಮೆಲ್ಲು ಬರ್ತಾ ಇಲ್ಲ. ಒಂದೊಂದು ಕನ್ಫರ್ಮ್ ಆಯ್ತು, ಕೈ ಜಾರಿದಾಗ ಇದು ಆಯಿಲ್ ಅಂತ. ಆಯಿಲ್ ಅಷ್ಟೊಂದು ಜಾರ್ತಾ ಇಲ್ಲ, ವಾಸನೆನೂ ಬರ್ತಲ್ಲ, ಸ್ಮೆಲ್ ಬರ್ತಾ ಇಲ್ಲ. ಇದೆ ಮೀಶೋದಲ್ಲಿ ಬುಕ್ ಮಾಡಿದ್ದು 100 ರೂಪಾಯಿಗೆ 4, 100 ರೂಪಾಯಿಗೆ 4, 100 ರೂಪಾಯಿಗೆ 4. ಇದನ್ನೇ ನಾವು ಆನ್ಲೈನ್ ನೋಡಿದ್ರೆ ಇದೆ. ಮೀಶೋ ವೆರೈಟಿ ಇದೆ. ಅದಿದು ವಿಶ್ವಾಂಬರಿ ಆಯಿಲ್. ಇದು ವಿಶ್ವಾಂಬರಿ ಆಯಿಲು 2024 ಆಗಿರೋದು ಮ್ಯಾನುಫ್ಯಾಕ್ಚರು. ಮೇ 2026ಕ್ಕೆ ಆಗೋಗುತ್ತೆ, ಎಂಡ್ ಆಗುತ್ತೆ. ಬಟ್ ನೀವು ಇವತ್ತು ಆರ್ಡರ್ ಮಾಡಿದ್ರೆ ಒಂದು ವಾರಕ್ಕೆ ಮ್ಯಾನುಫ್ಯಾಕ್ಚರ್ ಡೇಟ್ ಅನ್ಬೇಡ, ಅದೇ ಚೆಲ್ಕೊಂಡು ನಮಗೆ 10%, ಬಟ್ 10 ml ಮಾತ್ರ ಬಂದಿತ್ತು ಒಂದರಲ್ಲಿ. ಇನ್ನೆಲ್ಲ ಲೀಕ್ ಆಗ್ತದೆ. ಓಕೆ, ಇದು ಎಲ್ಲಿ ಪ್ಯಾಕೇಜ್ ಆಗಿದೆ ಅಂತ ನೋಡೋಣ. ಇದನ್ನ ಆಕ್ಚುಲಿ ಇದು ಮ್ಯಾನುಫ್ಯಾಕ್ಚರಿಂಗ್ ಬೈ, ಮಾರ್ಕೆಟಿಂಗ್ ಬೈ ಓಲ್ಡ್ ಸ್ಟೋರ್ ಎಂಟರ್ಪ್ರೈಸಸ್, ಶಿವ ಇಂಡಸ್ಟ್ರೀಸ್, ಕಾಮ್ರೇಜ್ ಹೈವೇ, ಸೂರತ್ ಅಂದ್ರೆ ವಜ್ರಕ್ಕೆ ಫೇಮಸ್ಸು, ಬಟ್ಟೆಗಂತಿದ್ವಿ. ಈಗ ಆದಿವಾಸಿ ಹರ್ಬಲ್ ಹೇರ್ ಆಗೂ ತುಂಬಾ ಜನ HD ಕೋಟೆ ಹತ್ರ ಮತ್ತೆ ಹುಣಸೂರ್ ಹತ್ರ ಹಕ್ಕಿರಾಜಪುರ ಇರಬೇಕು ಅಲ್ಲಿ ಅಂತ ಹೇಳ್ತಾರೆ ಮಾಡುವಂಥದ್ದು. ಅದು ಗೊತ್ತಿಲ್ಲ, ಬಟ್ ನನಗೆ ಇದು ಸಿಕ್ಕಿದ್ದು ಆದಿವಾಸಿ. ಶೇಕ್ ಮಾಡಿದ್ರೆ ನೊರೆ ಬರುವಂತಹ ಎಣ್ಣೆ, ಅದು ಕೆಂಪಿರುವಂತ ಎಣ್ಣೆ. ಬೀಟ್ರೋಟ್ ಜ್ಯೂಸ್ ತರ ಇದೆ. ಇದ್ರ ಮೇಲೆ ನಿಮ್ಮಿಷ್ಟ. ನಾವಂತೂ ಕೈ ಮುಗಿತಾ ಇದೀವಿ ಎಣ್ಣೆಗಳಿಗೆ. ಇದನ್ನ ಬಳಸೋದಕ್ಕಾಗಲ್ಲ. ಇದು ಒಂತಹ ದೃಢ ಕೂದಲು ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ, ತಲೆ ಕೂದಲು ಅದೆಲ್ಲ ಕೈ ಬಂದ ಕಷ್ಟ ಅಂತ ಹೇಳಿ ಇದನ್ನ ಮುಗಿಸಿ ಈ ಒಂದು ಎಣ್ಣೆ ಕೈಯಿಂದ ನಿಮ್ಗೆ ನಮಸ್ಕಾರ ಮಾಡ್ತಿದ್ದೇವೆ. ಮತ್ತೆ ಸಿಗ್ತೀವಿ. ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ಮುಂದೆ ಜಾನ್ಸಿನ ಕೂಡ ಬರ್ಬೋದು, ಬರಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಇನ್ನು ಯಾರು ಬರ್ಬೋದು ಅನ್ಸುತ್ತೆ. ಥ್ಯಾಂಕ್ ಯು, ಬಾಯ್.